ಇಳಕಲ್ಲಲ್ಲಿ ಜೀತ ಪದ್ಧತಿ ಇನ್ನೂ ಕೂಡ ಜೀವಂತ ಇದೆ. ಅದೀಗ ಬೆಳಕಿಗೆ ಬಂದಿದೆ. ಅಷ್ಟೇ ಅಲ್ಲ, ಈ ವಿಚಾರ ಗೊತ್ತಾದ ಮೇಲೆ ಆ ಬಾಲ ಕಾರ್ಮಿಕರು ಯಾರಿದ್ದಾರೆ ಅವರನ್ನು ರಕ್ಷಣೆ ಮಾಡಲಾಗಿದೆ. ಅಧಿಕಾರಿಗಳು ಹೋಗಿದ್ದಾರೆ. ಇಳಕಲ್ಲಲ್ಲಿ ಜೀತ ಪದ್ಧತಿ ಬಾಲ ಕಾರ್ಮಿಕರೇನಿದ್ದಾರೆ ಆ ಜಾಲ ಪತ್ತೆಯಾಗಿದೆ. ಇಟ್ಟಿಗೆ ಬಟ್ಟಿಯಲ್ಲಿ ಕಾರ್ಮಿಕರ ಶೋಷಣೆ ನಡೀತಾ ಇತ್ತು. ಜೀತದಾಳುಗಳು ಹಾಕಿ ಕೆಲಸ ಮಾಡ್ತಾ ಇರ್ತಾರೆ. 24ಕ್ಕೂ ಹೆಚ್ಚು ಕಾರ್ಮಿಕರೇನಿದ್ದಾರೆ ಅವರ ರಕ್ಷಣೆ ಆಗಿದೆ. ಇಳಕಲ್ ತಹಶೀಲ್ದಾರ್ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಂದ ಮಿಂಚಿನ ಕಾರ್ಯಾಚರಣೆ ನಡೆದಿತ್ತು. ಈ ವಿಚಾರ ಗೊತ್ತಾದ ಮೇಲೆ ಇಳಕಲ್ನ ಸಂಕ್ಲಾಪುರ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ವಾರಕ್ಕೆ ಕೇವಲ 400 ರೂಪಾಯಿ ಕೂಲಿಯನ್ನು ಕೊಡ್ತಾ ಇದ್ರಷ್ಟೇ. ಒಂದು ರೀತಿಯಲ್ಲಿ ಇದು ದೌರ್ಜನ್ಯ ಅಂತ ಹೇಳ್ಬೋದು. ಅನಾರೋಗ್ಯವಿದ್ದರೂ ಕೂಡ ದುಡಿಸ್ಕೊಳ್ತಾ ಇದ್ದ ಅಲ್ಲಿರುವಂತಹ ಮಾಲೀಕ ಈರಪ್ಪ ಕುಂಬಾರ ಏನಿದ್ದಾರೆ ಆತ ಮೂಲಭೂತ ಸೌಕರ್ಯಗಳನ್ನು ಕೂಡ ಕೊಡದೆ ಅಲ್ಲಿನ ಕಾರ್ಮಿಕರಿಗೆ ಕಷ್ಟ ಕೊಡುತ್ತಾ ಇದ್ದ. ಮಾಲೀಕ ಈರಪ್ಪ ಕುಂಬಾರನ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಿದ್ದಾರೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳು. 5 ಬಾಲ ಕಾರ್ಮಿಕರು ಸೇರಿ ಒಟ್ಟು 34 ಕಾರ್ಮಿಕರ ರಕ್ಷಣೆ ಆಗ್ತಿದೆ. ಅಲ್ಲಿ ಸಾಕು ಬೇರೆ ಬೇರೆಯವ್ರ ಕಡೆ ಎಲ್ಲರೂ ಸೇರ್ಕೊಂಡು 34 ಜನ ಇದ್ದಾರೆ. ಒಡಿಸ್ಸಾಗೆ ವಾಪಸ್ ಕಳಿಸಿದ್ದಾರೆ 24 ಜನನ ಅಲ್ಲಿನ ತಹಶೀಲ್ದಾರು. ಇಳಕಲ್ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆ ಮಾಲೀಕನ ವಿರುದ್ಧ ಜೀತ ಪದ್ಧತಿ ನಿಷೇಧ ಕಾಯ್ದೆಯಡಿ FIR ದಾಖಲಾಗಿದೆ. ನೋಡಿ, ಇನ್ನೂ ಕೂಡ ಈ ರೀತಿಯಾದಂತಹ ಘಟನೆಗಳು ನಮಗೆ ನೋಡೋಕೆ ಸಿಗ್ತಾ ಇದೆ. ಬಾಲ ಕಾರ್ಮಿಕ ಪದ್ಧತಿಯನ್ನು ನಡಿಬಾರ್ದು, ಅದನ್ನು ನಡೆದರೆ ನಾವು ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳುತ್ತೆ ಕಾನೂನು. ದೊಡ್ಡ ಮಟ್ಟದ ಶಿಕ್ಷೆ ಕೂಡ ಇದೆ. ಹೀಗಿರುವಾಗ ಅದಕ್ಕೆ ಏನೂ ಕೂಡ ಬೆಲೆ ಇಲ್ಲದೆ ಕಾನೂನಿಗೆ ವಿರುದ್ಧವಾಗಿ ಕೆಲಸವನ್ನು ಮಾಡಿಸ್ಕೊಳ್ತಾ ಇರ್ತಾರೆ. ಒಡಿಸ್ಸಾದಿಂದ ಬಂದವರಾಗಿರ್ಬೋದು, ಮತ್ತು ಅಲ್ಲಿರುವಂಥ ಕೆಲವರು ಅವರು ಸ್ಕೂಲನ್ನು ಬಿಟ್ಟು ಬಂದಿದ್ರಂತೆ. ಕೆಲ ಮಕ್ಕಳೇನಿದ್ದಾರೆ, ಒಂದು 5 ಜನ 4 ಜನ ಮಕ್ಕಳೇನಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳು, ಅವರು ಸ್ಕೂಲಿಗೆ ಹೋಗೋದನ್ನು ಬಿಟ್ಟು ಈ ಕೂಲಿ ಕೆಲಸವನ್ನು ಮಾಡೋಕ್ಕೆ ಬರ್ತಾ ಇರ್ತಾರೆ. ಅವರಿಗೆ ಅಲ್ಲಿ ಕೂಲಿ ಕೆಲಸಕ್ಕೆ ಬಂದರೂ ಕೂಡ ಸಿಗ್ತಾ ಇದ್ದದ್ದು ಬರೀ 400 ರೂಪಾಯಿ ಮಾತ್ರ. ನೋಡಿ, ಈಗಿನ ದಿನಗಳಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ, ಹಳ್ಳಿಗಳಲ್ಲೇ ಮಧ್ಯಾಹ್ನದ ಕೂಲಿಯನ್ನೇ 400ರಿಂದ 500 ರೂಪಾಯಿ ಕೊಡ್ತಾರೆ. ಇವರು ಇಡೀ ದಿನ ಆ ಮಕ್ಕಳಿಂದ ದುಡಿಸ್ಕೊಂಡು ಕೊಡ್ತಾ ಇದ್ದದ್ದು ಬರೀ 400 ರೂಪಾಯಿ ಮಾತ್ರ. ಈ ರೀತಿಯಾದಂತಹ ದೌರ್ಜನ್ಯ ಸಿಗ್ತಾ ಇದ್ರು. ಮತ್ತು ಅವರಿಗೆ ಬೇಕಾದಂತಹ ಸರಿಯಾದ ಯಾವ ವ್ಯವಸ್ಥೆ ಕೂಡ ಇರಲಿಲ್ಲ. ಕುಡಿಯೋ ನೀರಾಗಿರ್ಬೋದು, ಅವ್ರು ಉಳ್ಕೊಳ್ಳೋಕೆ ಜಾಗ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಇದ್ಯಾವುದನ್ನು ಕೂಡ ಆ ಮಾಲೀಕ ಅಲ್ಲಿ ಸರಿಯಾಗಿ ವ್ಯವಸ್ಥೆ ಮಾಡಿಕೊಡ್ತಾ ಇರಲಿಲ್ಲ. ಹೀಗಾಗಿ ಈ ವಿಚಾರ ಅಧಿಕಾರಿಗಳ ಕಿವಿಗೆ ಬೀಳುತ್ತೆ. ನೋಡಿ, ಇಟ್ಟಿಗೆ ಬಟ್ಟಿ ಏನಿದೆ ಈ ರೀತಿಯಲ್ಲಿ ಮಕ್ಕಳನ್ನು ಇರಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಹೇಳಿದಾಗ ಅಧಿಕಾರಿಗಳು ಬಂದಿದ್ದಾರೆ, ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ. ಬಂದಲ್ಲೇ ಚೆಕ್ ಮಾಡಿದ್ದಾರೆ, ಪೊಲೀಸರು ಕೂಡ ಬಂದಿದ್ದಾರೆ. ನೋಡಿಕೊಂಡು ಏನೇನು ಆಗ್ತಾ ಇದೆ, ಇದು ಯಾವ ಭಾಗದವರು ಅಂತೆಲ್ಲ ವಿಚಾರಿಸ್ಕೊಂಡು ಆ ಮಾಲೀಕನ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ. ತಹಶೀಲ್ದಾರು ಬಂದಿರ್ತಾರೆ, ಅಲ್ಲಿರುವಂಥ ಇಳಕಲ್ ತಹಶೀಲ್ದಾರರು, ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ಸೇರಿಕೊಂಡು ಆತನ ವಿರುದ್ಧ ಈಗ FIR ದಾಖಲು ಮಾಡಿದ್ದಾರೆ. ಈ ವಿಚಾರವಾಗಿ ತನಿಖೆ ಕೂಡ ನಡೀತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.